ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಆ್ಯಂಡ್ ನಾನು ಯಾವುದೇ ವ್ಲಾಗ್ ಮಾಡಲಿಲ್ಲ. ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ, ಅಷ್ಟೊಂದು ಏನು ಸ್ಪೆಷಲ್ ಇಲ್ದಿರ ನಾನು ವ್ಲಾಗ್ ಮಾಡೋದಕ್ಕೆ ಹೋಗಲ್ಲ ಅಂತೇಳ್ಬಿಟ್ಟು. ಸೊ ಇವಾಗ ಸಂಜೆ 7 ಗಂಟೆ ಆಗ್ತಿದೆ, 6:30 7 ಗಂಟೆ ಆಗ್ತಿದೆ. ಸೊ ಇವಾಗ ರೆಡಿ ಆಗಬೇಕು. ಏನಕ್ಕೆ ಅನ್ನೋದಾದರೆ ನಮ್ಮ ಕ್ಲೋಸ್ ರಿಲೇಷನ್ದು ಮದುವೆ ಇದೆ. ಸೊ ಆ ಕಾರಣಕ್ಕೆ ಫ್ಯಾಮ್ಲಿ ಫುಲ್ ಹೋಗ್ತಿದ್ದೀವಿ. ಅತ್ತೆ ಮಾವ, ನಾನು, ಶ್ರೀ, ಪಾಪು ಇಷ್ಟು ಜನನೂ ಹೋಗ್ತಿದ್ದೀವಿ. ಸೊ ಅದಕ್ಕೆ ರೆಡಿ ಆಗಬೇಕು. ಸ್ವಲ್ಪ ಗ್ರ್ಯಾಂಡಾಗೆ ರೆಡಿ ಆಗ್ತೀನಿ. ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರಿಸೆಪ್ಷನ್ಗೆ ಹೋಗಬೇಕು ಆ್ಯಂಡ್ ಆಗೋಗಿದ್ರೆ ನಾವು ಅಲ್ಲೇ ಸ್ಟೇ ಆಗಬೇಕಾಗಿತ್ತು. ಜಸ್ಟ್ ನಮ್ಮ ಅತ್ತೆ ಮಾವ ಮಾತ್ರ ಅಲ್ಲೇ ಸ್ಟೇ ಮಾಡ್ತಾರೆ. ಬಟ್ ನಾನು ಶ್ರೀ ಮತ್ತೆ ರಿಟರ್ನ್ ಮನೆಗೆ ಬರೋಣ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನೂ ಬರ್ತಿದ್ದಾರೆ, ನಮ್ಮ ಅಪ್ಪ ಅಮ್ಮನೂ ಬರ್ತಿದ್ದಾರೆ. ಸೊ ಹಾಗೆ ನಾವು ಅವ್ರ ಜೊತೆನೇ ರಿಟರ್ನ್ ಬರ್ತೀವಿ. ಆಮೇಲೆ ಮತ್ತೆ ಬೆಳಗ್ಗೆ ರೆಡಿಯಾಗಿ ಹೋಗ್ತೀವಿ. ಸೊ ಅದಕ್ಕೋಸ್ಕರನೇ ಇದು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ. ಗೊತ್ತಿರ್ಬೋದು ಎಷ್ಟೊಂದು ಜನಕ್ಕೆ ಅದು ಏನು ಹೇಳೋದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಮದುವೆಗೆ ಮಾತ್ರ ತೊಗೊಂಡು ನಾವು ಉಟ್ಕೊಂಡ್ಬಿಡ್ತೀವಿ. ಹೆವಿ ಆಗಿರಬೇಕು, ಚೆನ್ನಾಗಿರಬೇಕು, ಕಾಸ್ಟ್ಲಿ ಆಗಿರಬೇಕು ಅಂತೆಲ್ಲನೂ ತೊಗೊಂಡು ಉಟ್ಕೊಂಡ್ಬಿಡ್ತೀವಿ. ಬಟ್ ಅದಾದಮೇಲೆ ಅದರ ಸೈಡ್ ನೋಡೋದಕ್ಕೂ ಸಹ ಹೋಗೋದಿಲ್ಲ. ಸೊ ನಂದು ಅದೇ ಪರಿಸ್ಥಿತಿ ಆಗಿರೋದು. ನಾನು ಮದುವೆ ಟೈಮಲ್ಲಿ ಉಟ್ಕೊಂಡಿರೋದು ಈ ಸೀರೆನ. ಸೊ ಆಲ್ಮೋಸ್ಟ್ 6 ಇಯರ್ಸ್ ಆಗ್ತಾ ಬಂತು. ಸೊ ಯಾಕೆ ಇವಾಗ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಬ್ವಿಯಸ್ಲಿ ಬ್ಲೌಸ್ ಎಲ್ಲ ಆಗುತ್ತೆ ಅಂತ ಅಂದ್ಕೋಬೇಡಿ. ಬ್ಲೌಸ್ ಎಲ್ಲ ಆಗೋ ಚಾನ್ಸೇ ಇಲ್ಲ. ಬಿಕಾಸ್ ನಾನು ಆವಾಗ 0 ಸೈಜ್ ಇದ್ದೆ. ಸೊ ಆ್ಯಂಡ್ ಆವಾಗೆಲ್ಲ ಮೆಗಾ ಸ್ಲೀವ್ಸ್ ಹೊಲಿಸ್ತಾ ಇದ್ದಿದ್ದು. ನಾನು ಎಲ್ಲ ಸೀರೆಗೂ ಮೆಗಾ ಸ್ಲೀವ್ಸೇ ಹೊಲಿಸಿರೋದು. ನಾನು ಎಷ್ಟೋ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಸೊ ಅದಕ್ಕೆ ಇವಾಗ ಆ ಬ್ಲೌಸ್ ಎಲ್ಲ ಆಗೋದಿಲ್ಲ. ಸೊ ಇವಾಗ ಈ ಥರ ಮದುವೆ ಸೀರೆಗೆ ವೆಲ್ವೆಟ್ ಆರ್ ಗ್ರೀನ್ ಕಲರ್ ಬ್ಲೌಸ್ನ ವೇರ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಸಹ ಇದನ್ನು ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ನಾನು ರೆಡಿಮೇಡ್ ತೊಗೊಂಡಿರೋದು. ಇದು ಯಾವುದೂ ಹೊಲಿಸಿಲ್ಲ, ಜಸ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇವತ್ತು ಟ್ರೈ ಸಹ ಮಾಡ್ತೀನಿ ಈ ಸೀರೆಗೆ ಹಾಕ್ಕೊಂಡು ಚೆನ್ನಾಗಿ ಕಾಣಿಸುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು. ಇದು ವೆಲ್ವೆಟ್ ಬ್ಲೌಸ್, ಫುಲ್ ಬ್ಲೌಸ್ ಈ ಥರ ಸೀಕ್ವೆನ್ಸ್ ವರ್ಕ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫಿಟ್ಟಿಂಗ್ ಸಹ ಕರೆಕ್ಟಾಗಿತ್ತು. ಸೊ ಈ ಥರ ಬ್ಲೌಸ್, ರೆಡಿಮೇಡ್ ಬ್ಲೌಸ್ ತೊಗೊಂಡ್ರೆ ಯಾವುದೇ ಏನು ಹೇಳೋದು ಹೆಡೇಕ್ ಇರೋದಿಲ್ಲ, ನಮಗಾಗುತ್ತೆ. ಇದು ಎಲಾಸ್ಟಿಕ್ ಬೇರೆ, ಸ್ಟ್ರೆಚಬಲ್ ಆಗುತ್ತೆ. ಸೊ ಯಾವುದೇ ಹೆಡೇಕ್ ಇರೋದಿಲ್ಲ ಅಂತ ಅನ್ಕೋತೀನಿ. ಸ್ವಲ್ಪ ಸಣ್ಣ ಆದರೂ ಪ್ರಾಬ್ಲಮ್ ಇರಲ್ಲ, ಸ್ವಲ್ಪ ದಪ್ಪ ಆದರೂ ಪ್ರಾಬ್ಲಮ್ ಇರಲ್ಲ ಅಂತ ಅನ್ಕೋತೀನಿ. ಸೊ ಇದು ಹಾಕ್ಕೊಂಡು ನಾನು ರೆಡಿ ಆಗ್ತೀನಿ. ಸೊ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಫ್ರೆಂಡ್ಸ್, ಗ್ರೀನ್ ಕಲರ್ ಬ್ಲೌಸ್ ನಾನೇನು ಆರ್ಡರ್ ಮಾಡಿದ್ದೆ ಅದೇ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಈಗ ಒಂಥರ ಚೆನ್ನಾಗಿ ಅಂತ ಅನ್ನಿಸ್ತಿದೆ. ಬಟ್ ಶ್ರೀಗೆ ಟ್ರೆಂಡಿಂಗ್ ಗೊತ್ತಿಲ್ಲ. ಸೊ ಅದಕ್ಕೆ ಎರಡಕ್ಕೆ ಮ್ಯಾಚೇ ಇಲ್ಲ, ಬೇರೆದು ಹಾಕೋ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಹೇಳ್ದೆ ಇಲ್ಲ. ಆ್ಯಂಡ್ ಕೆಲವೊಂದು ಫೋಟೋಸ್, ಮದುವೆಗೆ ಹೋಗಿರೋ ಫೋಟೋಸ್ ಎಲ್ಲ ತೋರಿಸ್ದೆ ಶ್ರೀಗೆ. ನೋಡು, ಮದುವೆ ಹುಡುಗಿ ಸಹ ಗ್ರೀನ್ ಕಲರ್ ಬ್ಲೌಸ್ಗೆ ಲೈಕ್ ರೇಷ್ಮೆ ಸೀರೆ ಉಟ್ಕೊಂಡಿರೋದು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ನಾನು, ಅತ್ತೆ ಮಾವ, ಶ್ರೀ, ಪಾಪು, ಅಣ್ಣ, ನಾವಿಷ್ಟು ಜನನೂ ರೆಡಿ ಆಗಿದ್ದೀವಿ ಮದುವೆಗೆ ಹೋಗೋದಕ್ಕೆ. ಆ್ಯಂಡ್ ಅತ್ತೆ ಮಾವ ಲಗೇಜ್ ಸಹ ರೆಡಿ ಮಾಡ್ಕೊಂಡಿದ್ದಾರೆ. ನೈಟ್ ಅಲ್ಲೇ ಸ್ಟೇ ಮಾಡ್ತಾರೆ ಅವರು. ಸೊ ಶ್ರೀನೂ ನಮ್ಮ ಅಣ್ಣ ಗಾಡಿನಲ್ಲಿ ಬಂದರು, ಬೈಕಲ್ಲಿ. ಆ್ಯಂಡ್ ನಾನು, ಪಾಪು, ಅಮ್ಮ, ಅಪ್ಪ ಎಲ್ಲ ಆಟೋದಲ್ಲಿ ಹೋಗಿದ್ವಿ. ಸೊ ರಾತ್ರಿ ಮದುವೆ ಮುಗಿಸ್ಕೊಂಬಂದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಕ್ಲಿಪ್ಪಿಂಗ್ ತೆಗಿತಾ ಇದ್ದೀನಿ. ವಾಯ್ಸ್ ಓವರ್ ಕೊಡೋದಕ್ಕಾಗಲಿಲ್ಲ ಆಗ. ಸೊ ಆ ಕಾರಣಕ್ಕೆ. ಆ್ಯಂಡ್ ಬೆಳಿಗ್ಗೆ ಮುಹೂರ್ತ ಇದ್ದಿದ್ದು 9 o'clockಗೆ. ಬಟ್ ನಾವು ಎದ್ದಿರೋದು 8 o'clock ಆಗಿದೆ. ಆ್ಯಂಡ್ ನಾನು, ಶ್ರೀ, ಪಾಪು ಮಾತ್ರನೇ ಇರೋದು. ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ. ನಾವು ಲೈಕ್ ಒಬ್ಬರು ಪಾಪು ನೆಡ್ಕೊಬೇಕು, ಆಮೇಲೆ ಒಬ್ಬರು ರೆಡಿ ಆಗಬೇಕು, ಆಮೇಲೆ ಇನ್ನೊಬ್ರು ಒಂದು ಪಾಪು ನೆಡ್ಕೊಬೇಕು, ಆಮೇಲೆ ಇನ್ನೊಬ್ರು ರೆಡಿ ಆಗಬೇಕು ಆ ಥರ. ಬಟ್ ಫಸ್ಟ್ ನಂಗೆ ಎದ್ದಿದ ತಕ್ಷಣ ಟೀ ಬೇಕು. ಸೊ ಅದಕ್ಕೆ ಶ್ರೀ ಪ್ರಿಪೇರ್ ಮಾಡ್ತಾ ಇದ್ದಾನೆ ಇಲ್ಲಿ. ಸೊ ಜಸ್ಟ್ ಮಾರ್ನಿಂಗ್ ಸಿಂಪಲ್ಲಾಗಿ ಒಂದು ಕುರ್ತಿ ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೆ. ಸೊ ಬಿಸಿಲಲ್ಲಿ ಸೀರೆ ಎಲ್ಲ ಕ್ಯಾರಿ ಮಾಡೋದಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ನೈಟ್ ನಾನು ಸೀರೆ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಮಾರ್ನಿಂಗ್ ಜಸ್ಟ್ ಒಂದು ಅನಾರ್ಕಲಿ ಡ್ರೆಸ್ನ ರೆಡಿ ಮಾಡ್ಕೊಂಡಿದ್ದೆ ಮದುವೆಗೆ ಹಾಕ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಮೀಶೋದಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲನೂ.
ಸೊ ಮದುವೆ ಮುಹೂರ್ತಕ್ಕೆ ಹೋಗಿ ಆ್ಯಂಡ್ ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ಲೈಕ್ ನಾವು ಹೋಗೋಷ್ಟರಲ್ಲಿ ಮುಹೂರ್ತ ಎಲ್ಲ ಮುಗ್ದೋಗಿತ್ತು. ಜಸ್ಟ್ ಹಾಲು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಲೇಟಿವ್ಸ್ ಹತ್ರ ಎಲ್ಲ ಮಾತಾಡಿ ಊಟ ಮಾಡಿಕೊಂಡು ಮತ್ತು ನಾವು ರಿಟರ್ನ್ ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತು ಪೋಲಿಯೋ ಬೇರೆ, ಸೊ ಅದಕ್ಕೆ ಆನ್ ದ ವೇ ಬರಬೇಕಾದ್ರೇ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಪಾಪುಗೂ ಪೋಲಿಯೋ ಹಾಕ್ಸ್ಕೊಂಡು ಬಂದ್ವಿ. ಸೊ ಮನೆಗೆ ಬಂದು ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ ಪಾಪುನ ಮಲಗಿಸಿ ಇವಾಗ ನಾನು ಶ್ರೀ ಮತ್ತು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ಒಂದು ಲಂಚ್ ಡೇಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನಾವು ಹೋಗಿದ್ದು ರಾಯಲ್ ದರ್ಬಾರ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ಇದು ಇರೋದು ಯಲಹಂಕ. ಸೊ ಜಸ್ಟ್ ಒಂದು ಮೇಲೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ, ಡೀಪಾಗಿ ಏನು ತೊಗೊಳ್ಳೋದಕ್ಕೆ ಹೋಗಲಿಲ್ಲ ನಾನು. ಆ್ಯಂಡ್ ಇಲ್ಲಿ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವ್ರ ಮನೆಯಲ್ಲಿ ಲಂಚ್ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಬಿಕಾಸ್ ನೈಟ್ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಬೇಕಾಗಿತ್ತು. ಸೊ ಆ ಕಾರಣಕ್ಕೆ ಆ್ಯಂಡ್ ಮನೆಗೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಅದು ಹೆವಿ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಬಿಸಿಲಲ್ಲೆಲ್ಲ ಹೋಗಿದ್ದೆ, ಆ ಕಾರಣಕ್ಕೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಪಾಪುನೂ ಸಹ ರೆಡಿ ಮಾಡಿಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಸೊ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಬರ್ತಾರೆ ನಮ್ಮ ಅಜ್ಜಿ ಮನೆಗೆ. ಸೊ ಫೈನಲಿ ಅಜ್ಜಿ ಮನೆಗೆ ಹೋಗಿದ್ದೀವಿ. ಇಲ್ಲಿ ಹೋಗಿರೋದು ಡಿನ್ನರ್ಗೆ. ಸೊ ಡಿನ್ನರ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಸೊ ಇದಿಷ್ಟು ಹೋಲ್ 2 ಡೇಸ್ ವ್ಲಾಗ್ ಆಗಿತ್ತು, ಸ್ಯಾಟರ್ಡೆ ಆ್ಯಂಡ್ ಸಂಡೇದು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.